ಅರಬ್ಬಿ ಸಮುದ್ರದ ತೀರದಲ್ಲಿರುವ ಪುಣ್ಯಕ್ಷೇತ್ರವಾದ ಮುರುಡೇಶ್ವರ ದೇವಸ್ಥಾನದ ಬಳಿಯಲ್ಲಿ ಎಂದಿನಂತೆ ಗೆಳೆಯರಾದ ದಿನು ಮತ್ತು ಮನು ಕುಳಿತು ಮಳೆಗಾಲ ಕಡಿಮೆಯಾಯಿತು, ಹಾಗೆ ಸಮುದ್ರ ಪೂಜೆ ಮಾಡುವ ಸಮಯವೂ ಬಂದಿತೆಂದು ಮಾತನಾಡುತ್ತಿದ್ದರು. ಮೀನುಗಾರರೆಲ್ಲರೂ ಸೇರಿ ತಮಗೆ ತೊಂದರೆಗಳು ಎದುರಾಗದಂತೆ ಸಮೃದ್ಧಿಯನ್ನು ಬೇಡಿಕೊಂಡು ಸಮುದ್ರ ಪೂಜೆಯನ್ನು ಆಚರಿಸುತ್ತಿದ್ದಾರೆ. ಮರುದಿನ ಮುಂಜಾನೆ ಮತ್ತದೇ ಬದುಕಿನ ಬಂಡಿಯ ದೋಣಿಯನ್ನು ಎಳೆಯಲು ಸಿದ್ಧರಾದರು. ಸಮುದ್ರ ನೋಡಿ ಅವನಂದ, ಗೆಳೆಯರೇ, ಬೀಸೋ ಗಾಳಿ ತಂಪಾಗಿದೆ, ಒಳ್ಳೆಯದು ಎನ್ನುತ್ತಾ ತನ್ನವರನ್ನು ಹುರಿದುಂಬಿಸಿ ಆಳ ಸಮುದ್ರಕ್ಕೆ ಇಳಿಯಲು ತಮ್ಮ ತಮ್ಮ ದೋಣಿಯನ್ನು ನಮಸ್ಕರಿಸಿ ಹೊರಟರು. ಮೀನುಗಳ ಗುಂಪಿನ ಓಡಾಟದಿಂದ ನೀರಿನ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಅಲೆಗಳಿಂದ ಅವರಿಗೆ ಮೀನಿನ ಗುಂಪೆಂದು ತಿಳಿಯಲು ಹೆಚ್ಚೇನು ಸಮಯ ಹಿಡಿಯಲಿಲ್ಲ. ಸಂತಸದಿಂದ ಎಲ್ಲರೂ ಬಲೆಯನ್ನು ಹಾಕಿದರು. ಆದರೆ ಮನು ಮತ್ತು ದಿನು ತಾಳ್ಮೆಯಿಂದ ತಾವು ನಂಬಿರುವ ಒಡೆಯನನ್ನು ನೆನೆದು ಕಾಯುತ್ತಿರುವಷ್ಟರಲ್ಲಿ ಅವರ ಸಮೀಪದಲ್ಲಿ ಮೀನಿನ ಗುಂಪನ್ನು ಕಂಡು ಅದಕ್ಕೆ ಬಲೆ ಹಾಕಿದರು. ಬಹಳಷ್ಟು ಮೀನುಗಳನ್ನು ಹಿಡಿದು ಸಂತೋಷದಿಂದ ದಡಕ್ಕೆ ಮರಳಿದರು. ಪ್ರತಿಯೊಂದು ಅಲೆಯೂ ಅವರಿಗೆ ಸವಾಲು ಹಾಕುತ್ತದೆ, ಆದರೂ ಅವರು ಪ್ರತಿದಿನ ಹೋರಾಡುತ್ತಾರೆ. ಇದು ಕೇವಲ ಮೀನುಗಾರಿಕೆಯ ಕಥೆಯಲ್ಲ, ಇದು ಧೈರ್ಯ, ಭರವಸೆ ಮತ್ತು ಬದುಕುಳಿಯುವಿಕೆಯ ಪಯಣ. ಸಮುದ್ರದ ಅಲೆಗಳಂತೆ ಅವರ ಕನಸುಗಳು ಸಹ ಅಲೆ ಮಾಡುತ್ತವೆ, ಆದರೂ ಅವರು ಹಿಂತಿರುಗುವುದಿಲ್ಲ.